ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಈ ತಪ್ಪು ಎಲ್ಲ ಆಯ್ತು, ಏನಾಯ್ತು ಅಂತ ಮಾತಾಡಿಕೊಂಡು ನಾನು ಮಾರುತಿಯವರ ರಿಯಾಕ್ಷನ್ ತಗೊಳ್ತೀನಿ. ಅದಕ್ಕೆ ಏನು ತಪ್ಪಾಯ್ತಾಗಿದ್ರೆ, ಯಾಕೆ ಇದು ವಾಲ್ಮೀಕಿ ಹಗರಣ ಕಾಂಗ್ರೆಸ್ ಪದೇ ಪದೇ ಇಡುತ್ತಾ ಇದೆ? ಹಿಂದೆ ಸಿ ಎಂ ಸಿದ್ದರಾಮಯ್ಯ ಆಗಿದ್ದಾಗ ಅಂದರೆ 2024ರಲ್ಲಿ ಈ ಹಗರಣ ಬೆಳಕು ಬಂದಿತ್ತು. ಆರಂಭದಲ್ಲಿ 189 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಅಫಿಷಿಯಲ್ ಆಗಿ ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದೆ. ಚುನಾವಣಾ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈ ಹಣ ಎಲೆಕ್ಷನ್ಗೆ ಬಳಕೆ ಆಗಿದೆ ಅನ್ನೋ ಒಂದು ಆರೋಪ ಇತ್ತು. 189 ಕೋಟಿ ಅಲ್ಲ, ಅದು 84 ಕೋಟಿ 85 ಕೋಟಿ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯನವರು ಸದನದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು. ಅಕ್ರಮ ಆಗಿದೆ ನಿಜ, ಅದಕ್ಕೆ ನಾಗೇಂದ್ರ ಕಾರಣ ಅಲ್ಲ, ಅವರನ್ನು ಹೊಣೆಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಧಿಕಾರಿಗಳು ತಪ್ಪು ಅನ್ನೋ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದಾದ ನಂತರ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೂಡ ಪಡ್ಕೊಂಡಿದ್ರು. ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರು ಸಿ ಎಂ ಸಿದ್ದರಾಮಯ್ಯ ಆಗಿದ್ದಾಗ. ಸೊ ಇಷ್ಟೆಲ್ಲ ಆದಮೇಲೆ ತನಿಖೆ, ಇಡಿ ಮತ್ತು CBI ಎಲ್ಲ ತನಿಖೆ ಆಯಿತು. ಬಟ್ SIT ತನಿಖೆ ಮಾಡಿ ಒಂದು ರೀತಿ ಕ್ಲೀನ್ ಚಿಟ್ ಕೊಟ್ಟರು ನಾಗೇಂದ್ರಗೆ SITಯಿಂದ. ಸೊ ಹೀಗಾಗಿ SIT ಕ್ಲೀನ್ ಚಿಟ್ಸ್ ಕೊಟ್ಟಿದೆ ಅನ್ನೋ ಕಾರಣಕ್ಕಾಗಿ ಹೊಸ ಸರ್ಕಾರ ಬಂದಾಗ, ಅಂದರೆ DK ಶಿವಕುಮಾರ್ CM ಆದ ಮೇಲೆ ನಾಗೇಂದ್ರ ಅವರನ್ನು ಮತ್ತೆ ಅಗೇನ್ ಸಂಪುಟಕ್ಕೆ ಸೇರಿಸ್ಕೊಂಡ್ರು. ಇದು ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಹೊಡೆತ ಅನ್ನೋ ರೀತಿಯಾಗಿ ಆಗ್ತಾ ಇದೆ. ಕಳಂಕ ಹೊತ್ತ ನಾಗೇಂದ್ರ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದು ಕಾಂಗ್ರೆಸ್ಗೆ ಒಂದು ರೀತಿ ನುಂಗಲಾರ ತುತ್ತಾಗ್ತಾ ಇದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು BJP ಕಳೆದ ಒಂದು ವಾರ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡ್ತು, ಘೋಷಣೆಗಳು ಕೂಗ್ತು, ಇದೆಲ್ಲವೂ ಆಯಿತು. ಸದನ ಸರಿಯಾಗಿ ಆಗಲಿಲ್ಲ. ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂದಾಗ ಸದನವನ್ನು 2-3 ದಿನ ಮುಂಚೆನೇ ಕ್ಲೋಸ್ ಮಾಡ್ತು. ಓಕೆ, ನೀವು ಸದನ ಬಿಡಲ್ವಾ, ನಾವು ಜನರ ಬಳಿ ಹೋಗ್ತೀವಿ, ಈ ಒಂದು ನಾಗೇಂದ್ರ ವಿಚಾರವನ್ನು ಜನರ ಬಳಿ ಇಡ್ತೀವಿ, ನಾವು ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ ಅಂತ BJP ಘೋಷಣೆಯನ್ನು ಮಾಡೇ ಬಿಡ್ತೀನಿ. ನಾನು ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ರಾಯಚೂರಿಂದ ಬಳ್ಳಾರಿವರೆಗೆ ಸುಮಾರು 170ರಿಂದ 180 ಕಿಲೋಮೀಟರ್ ಪಾದಯಾತ್ರೆ, 10 ದಿನಗಳ ಪಾದಯಾತ್ರೆಯನ್ನು ಘೋಷಣೆ ಮಾಡ್ತು. ಅಲ್ಲಿಗೆ ಎಲ್ಲೋ ಒಂದು ಕಡೆ BJPಯ ಈ ಅಸ್ತ್ರ ಕಾಂಗ್ರೆಸ್ಗೆ ತಳಮಳವನ್ನು ಉಂಟು ಮಾಡ್ತು. ಜೊತೆಗೆ ಮತ್ತೊಂದು ಕಡೆ CBI ಮತ್ತು ED ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ್ದಾರೆ ರಾಜ್ಯಪಾಲರ ಬಳಿ. ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ತನಿಖೆ ವಿಚಾರದಲ್ಲಿ ಮತ್ತೆ ಹಿನ್ನಡೆ ಆಗಬಹುದೇನೋ, ಸರ್ಕಾರಕ್ಕೆ ನಾಗೇಂದ್ರ ಅವರನ್ನು ಮತ್ತೆ ಕಳಂಕಿತರು ಅಂತ ಬಿಂಬಿಸುವ ಪ್ರಯತ್ನ ಆದರೆ ಸರ್ಕಾರಕ್ಕೆ ಮತ್ತೆ ಕೆಟ್ಟ ಹೆಸರು ಬರುತ್ತೆ. ಇನ್ನೇನು 1.5 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಹಾಗಾಗಿ ಸರ್ಕಾರಕ್ಕೆ ಅಗೇನ್ ಲಾಸ್ ಜಾಸ್ತಿ ಆಗುತ್ತೆ. ಈ ಒಂದು ಲಾಸ್ ಅಂತ BJP ಅಸ್ತ್ರವನ್ನು ಹೇಗಾದರೂ ಮಾಡಿ ನಾವು ಬ್ರೇಕ್ ಮಾಡಬೇಕು, BJPಗೆ ಲಾಭ ಆಗೋದು ಬಿಡಬಾರ್ದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಸೊ ಹೀಗಾಗಿನೇ ರಾಜೀನಾಮೆ ಕೊಡೋಕ್ಕೆ ನಿರ್ಧಾರ ಮಾಡಿಬಿಟ್ರು ಅನ್ನೋದು ಒಂದು ವಾದ ಬರುತ್ತೆ. ನಾವು ನಿನ್ನೆ ನಾವು ಇದೇ ವಿಚಾರ ಮಾತಾಡ್ತಿದ್ವು. ಬಳ್ಳಾರಿಗೆ ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ BJPಯ ನಡೆ ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ BJP ಅಥವಾ ಯಾವುದೇ ಪಕ್ಷಗಳು ಪಾದಯಾತ್ರೆ ಮಾಡಿದಾಗ ಆ ಪಾರ್ಟಿಗಳಿಗೆ ತುಂಬ ದೊಡ್ಡ ಮಟ್ಟದ ಗೇನ್ ಆಗಿದೆ. ಅದು ನೀವು ಹೇಳ್ದಂಗೆ DK ಶಿವಕುಮಾರ್ ಅವರ ಆಟ ಬೇರೆ ಇರುತ್ತೆ ಅಂತ ನಾನು ಹೇಳಿದ್ರಿ. ಆಬ್ವಿಯಸ್ಲಿ ಅದಕ್ಕೆ ತಕ್ಕಂತೆ ಇವತ್ತು ನೋಡ್ತಾ ಇದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡೋಕೆ ರೆಡಿ ಇದ್ದಾರೆ, ಅಥವಾ CM ರಾಜೀನಾಮೆ ಪಡ್ಕೊಳ್ಳೋಕೆ ರೆಡಿ ಇದ್ದಾರಾ ಅಂತ. ಅಲ್ಲ, CM ಕೇಳೋದಕ್ಕಿಂತಲೂ ಕೂಡ ನನಗೆ ಇವತ್ತು ಆಗಿರೋ ಬೆಳವಣಿಗೆ, ನಿನ್ನೆ ಮತ್ತು ಇವತ್ತಿಂದ ಆಗಿರೋ ಬೆಳವಣಿಗೆ ನೋಡ್ತಾ ಇದ್ದರೆ ಬಹುತೇಕ ನಾಗೇಂದ್ರ ಅವರೇ ಒಂದು ಹೆಜ್ಜೆ ಮುಂದೆ ಬಂದು ನಾನು ನನ್ನ ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಒಂದು ಇಡೀ ಸರ್ಕಾರದಲ್ಲಿ ಯಾವುದೇ ಪ್ರಕರಣಗಳು ಈಗ ಸದ್ದು ಮಾಡ್ತಾ ಇಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಸರ್ಕಾರದ ರಥ ಭಾಳಷ್ಟು ಸ್ಪೀಡ್ ಜಾಸ್ತಿ ಆಗಿದೆ. ಹಿಂದೆ ಏನು ಸ್ಪೀಡ್ ಇರಲಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಸಿದ್ದರಾಮಯ್ಯವ್ರಿಗೂ ಮತ್ತು DK ಶಿವಕುಮಾರ್ ಅವ್ರಿಗೆ ನಾವು ಕಂಪೇರ್ ಮಾಡೋದೇ ಆದರೆ ಈಗ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸಹಜ, ಮುಂದೆ ದೊಡ್ಡ ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ. ಸ್ಥಳೀಯ ಮಟ್ಟದ ಚುನಾವಣೆಗಳಿಂದ ಹಿಡಿದು ವಿಧಾನಸಭಾ ಚುನಾವಣೆ ಕೂಡ ಇದೆ. DK ಶಿವಕುಮಾರ್ ಅವ್ರಿಗೆ ಸಮಯ ಕಡಿಮೆ ಇದೆ, ಟಾಸ್ಕ್ಗಳು ಜಾಸ್ತಿ ಇದ್ದಾವೆ. ಹೀಗಾಗಿ ಸ್ವಲ್ಪ ಸ್ಪೀಡಾಗೆ ಹೋಗ್ತಾ ಇದ್ದಾರೆ. ಈ ಸ್ಪೀಡಾಗಿ ಹೋಗ್ತಿರುವಂತಹ ಕಾಂಗ್ರೆಸ್ಗೆ ಈಗ ದೊಡ್ಡ ಹೊಡೆತ ಆಗಿರುವಂಥದ್ದು, BJPಗೆ ದೊಡ್ಡ ಅಸ್ತ್ರ ಆಗಿರುವಂಥದ್ದು ವಾಲ್ಮೀಕಿ ನಿಗಮದ ಪ್ರಕರಣ. ಅದರಲ್ಲಿ ನಾಗೇಂದ್ರ ಅವರು ಸಚಿವರಾಗಿದ್ದು, ಈ ನಾಗೇಂದ್ರ ಅವರು ಸಚಿವರಾಗಿಲ್ಲ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೂ ಮುಜುಗರ ಆಗ್ತಿರ್ಲಿಲ್ಲ, ಕಾಂಗ್ರೆಸ್ಗೂ ಇಷ್ಟು ಮುಜುಗರ ಆಗ್ತಿರ್ಲಿಲ್ಲ. BJPಗೆ ಬೇರೆ ಅಸ್ತ್ರ ಹುಡುಕ್ಬೇಕಾಗಿತ್ತು, ಒಂದು ಅಸ್ತ್ರವನ್ನ ಮಾಡ್ಕೊಳ್ಬಿಟ್ರಿ, ದೊಡ್ಡ ಅಸ್ತ್ರ ಆಗ್ಬಿಡ್ತು. ಆದರೂ ಇದೇ ಪ್ರಕರಣದಲ್ಲಿ ನಾಗೇಂದ್ರ ಅವರನ್ನ ನೀವೇ ಹೊರಗಟ್ಟಿದ್ರಿ, ಈಗ ನೀವೇ ಕರ್ಕೊಂಡು ಬಂದು ಒಂದು ಸಣ್ಣ ಲಾಜಿಕಲ್ ಮರ್ತಿ. ಈಗ ಎಕ್ಸಾಂಪಲ್, ಈಗ ಸಿದ್ದರಾಮಯ್ಯ CM ಆಗಿದ್ದಾಗ ನನ್ನ ಕ್ಯಾಬಿನೆಟ್ ಕ್ಲೀನ್ ಆಗಿರ್ಬೇಕು, ಆರೋಹ ಬಂದ ತಕ್ಷಣ ಅವ್ರನ್ನ ಪಕ್ಕಿಟ್ಟಿದ್ದೀನಪ್ಪ ಅಂತ ಪಕ್ಕಿಟ್ಟಿದ್ರು. ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿರಲಿಲ್ಲ ನಾಗೇಂದ್ರಗೆ. ಆದರೂ ಹಠ ಮಾಡಿ ಅವ್ರನ್ನ ಯಾಕೆ ಸಂಪುಟಕ್ಕೆ ಸೇರ್ಕೊಂಡ್ರು? ಈಗ 136 ಜನ ಗೆದ್ದಿದ್ರು, ಜೊತೆಗೆ ಬೇರೆ ಬೇರೆ 140 ಜನ ಬೆಂಬಲ ಇತ್ತು. ಅಂದರೆ ಅಷ್ಟು ಶಾಸಕರ ಬಲ ಇತ್ತು ಕಾಂಗ್ರೆಸ್ಗೆ. ಏನು ಡೆಲ್ಲಿಗೆ ಹೋಗಿದ್ದೆ ಎಲ್ಲರೂ 50 ಜನ ನನಗೆ ಮಂತ್ರಿಗಿರಿ ಕೊಡಿ ಅಂತ. ಇಷ್ಟೆಲ್ಲ ಇದ್ರೂ ಕೂಡ, ಬೇರೆ ಅರ್ಹತೆ ಇದ್ರೂ ಕೂಡ
ನಾಗೇಂದ್ರ ಅವರನ್ನ ಚೂಸ್ ಮಾಡ್ಕೊಂಡು ಮಂತ್ರಿ ಸ್ಥಾನ ಮಾಡಿಕೊಟ್ರು. ಈಗ ಇಷ್ಟೊಂದು ಮುಜುಗರನ ಅನುಭವಿಸ್ತಾ ಇದಾರೆ. ವೈ ನಾಗೇಂದ್ರ ಯಾಕೆ ಬೇಕಿತ್ತು ನಾಗೇಂದ್ರ? ಬೇರೆ ಆಪ್ಷನ್ ಇರ್ಲಿಲ್ವಾ ಅಂತ? ಇಲ್ಲ, ಇವ್ರಿಗೆ ವಾಲ್ಮೀಕಿ ಸಮುದಾಯದಲ್ಲೇ ಆಗಿದ್ರೆ ಬಹಳ ಜನ ಆಪ್ಷನ್ ಇದ್ರಲ್ಲ, ರಾಜಣ್ಣನೂ ಆಪ್ಷನ್ ಇದ್ರು, ಅದೇ ರೀತಿ ಅನ್ನಪೂರ್ಣ ಇದ್ರಲ್ಲಿ, ಅನ್ನಪೂರ್ಣ ಮಹಿಳಾ ಶಾಸಕಿ ಆಗಿರುವಂತ ಇನ್ನು ಬೆಟರ್ ಅದೇ ಜಿಲ್ಲೆಯವರಾಗಿದ್ರು, ಮಹಿಳೆಯರು ಕೊಟ್ಟಂಗೆ ಆಗ್ತಾ ಇತ್ತು. ಕಂಪ್ಲೀಟ್ ಗಣೇಶ್ ಅದೇ ಜಿಲ್ಲೆಯವರಿದ್ರು. ಬೇರೆ ಬೇರೆ ಇದಾರೆ ಬೇರೆ ಬೇರೆ ಇನ್ನೂ ಬಹಳಷ್ಟು ಜನ ಶಾಸಕರು ಇದ್ದಾರೆ. ಆದ್ರೆ ಬಳ್ಳಾರಿಯಿಂದ ಇವ್ರಿಗಿರೋದು ಏನಂತ ಹೇಳಿದ್ರೆ, ಬಳ್ಳಾರಿ ಗಣಿಧಣಿಗಳಿರುವಂತಹ, ಗಣಿಧಣಿಗಳು ಅಂತ ಹೇಳ್ಕೊಳ್ಳುವಂತಹ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಇರುವಂತಹ ಜಿಲ್ಲೆ. ಆ ಭಾಗದಲ್ಲಿ ಸಹಜವಾಗಿ ಈ ಬಾರಿ ಕಾಂಗ್ರೆಸ್ಗೆ ಬಹಳಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ. ವಿಧಾನಸಭೆಯಲ್ಲೂ ಕೂಡ ವರ್ಕೌಟ್ ಆಗಿದೆ, ಲೋಕಸಭೆಯಲ್ಲೂ ಕೂಡ ವರ್ಕೌಟ್ ಆಗಿದೆ. ಆ ವರ್ಚಸ್ಸನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಮಾಸ್ ಇಮೇಜ್ ಇರುವಂತಹ ನಾಗೇಂದ್ರ ಅವರೇ ಅನಿವಾರ್ಯ ಅಂತ ನಾನು ಹೇಳ್ತಿರೋದು. ಕಾಂಗ್ರೆಸ್ ಅಂತಲ್ಲ, ಎಲ್ಲಾ ಪಕ್ಷಗಳು ಸಮಸ್ಯೆ ಏನಂತ ಹೇಳಿದ್ರೆ, ಆರೋಪ ಬಂದಾಗ ರಾಜೀನಾಮೆ ತಗೊಂತಾರೆ. ಒಂದು FIR ಹಾಕಿ FIR ಮೇಲೆ ಜಾಮೀನು ತಗೊಂಡು ಹೊರಗಡೆ ಬಂದ ತಕ್ಷಣ ಅವ್ರು ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ. ಕ್ಲೀನ್ ಚಿಟ್ ಸಿಗೋದಂದ್ರೆ ಅದು ಅಲ್ವೇ ಅಲ್ಲ. ಪ್ರಕರಣ ಕ್ಲೋಸ್ ಆಗಬೇಕು. ಹೌದು, ದೋಷಾರೋಪ ಮುಕ್ತರಾಗಿ ವಾಪಸ್ ಹೊರಗಡೆ ಬಂದರು ಅಂತ ಹೇಳಿದಾಗ ನೀವು ತಗೊಳ್ಳಿ, ನೀವು ನಾಗೇಂದ್ರ ಅವ್ರನ್ನ ತಗೊಳ್ಳಿ, BJP ಅವ್ರು ಇನ್ಯಾರನ್ನೋ ಮಗದೊಬ್ಬರನ್ನ ಯಾರನ್ನಾದ್ರೂ ತಗೊಳ್ಳಿ. ಆದರೆ ಇತ್ತೀಚೆಗೆ ಎಲ್ಲ ಪಕ್ಷಗಳು ಮಾಡೋದು ಏನಂತ ಹೇಳಿದ್ರೆ, ಆರೋಪ ಬಂದಾಗ ವಿಪಕ್ಷಗಳು ಧರಣಿ ಮಾಡಿದಾಗ, ಪ್ರತಿಭಟನೆ ಮಾಡಿದಾಗ, ಪಾದಯಾತ್ರೆ ಮಾಡಿದಾಗ ಅವರಿಂದ ರಾಜೀನಾಮೆ ತಗೊತಾರೆ. ಅದಾದ ಕೆಲವೇ ದಿನಗಳಲ್ಲಿ ಅವ್ರು ಜಾಮೀನು ತಗೊಂಡು ಹೊರಗಡೆ ಬಂದ ತಕ್ಷಣ ಅವ್ರಿಗೆ ಮತ್ತೆ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು. ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅಲ್ಲೂ ಕೂಡ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ ಅಲ್ಲೂ ಕೂಡ ಆರೋಪಿ ಆಗಿರುವಂತಹ ನಾಗೇಂದ್ರ ಅವರ ಮೇಲೆ ಪ್ರೈಮಾ ಫೇಸಿಯಾ ಕೇಸ್ ಪ್ರೂವ್ ಆಗಿದೆ ಅಂತ. ಈಗ ಚಾರ್ಜ್ ಶೀಟ್ ಅಲ್ಲಿ ಇರೋದೇ ತಪ್ಪು ಅಂತ ವಾದ ಮಾಡಬೇಕು ನಾಗೇಂದ್ರ ಮತ್ತೆ ನಾಗೇಂದ್ರ ಪರ. ಆಮೇಲೆ ಇನ್ನೊಂದು ಇದೇ ವಿಚಾರಕ್ಕೆ ಬರುತ್ತೆ. ನಾನು ಬಳ್ಳಾರಿ ಮತ್ತೆ ವಿಜಯನಗರ, ಬಳ್ಳಾರಿ ಏನು ಜಂಟಿ ಜಿಲ್ಲೆ ಆಗಿದ್ದಾಗ ಈಗ ಸಿಟ್ಟಿಂಗ್ MLA ಅವರು ಕಾಂಗ್ರೆಸ್ MLA ಅವ್ರ ಜೊತೆ ಮಾತನಾಡಿದೆ. ನಿನ್ನೆ ಮಾತಾಡ್ಬೇಕಾದ್ರೆ ಇದೇ ವಿಚಾರ ಪ್ರಸ್ತಾವ ಮಾಡಿದೆ. ಯಾಕೆ ನಿಮ್ಗೆ ಬೇರೆ ಆಪ್ಷನ್ ಇರಲಿಲ್ವಾ? ನಾಗೇಂದ್ರ ಅವ್ರನ್ನ ಯಾಕೆ ಮಿನಿಸ್ಟರ್ ಮಾಡಿದ್ರಿ? ನಿಮ್ಗೇನು ಅನುಕೂಲ? ಯಾಕೆ ಬೇಕಾಗಿತ್ತು ಇಷ್ಟೊಂದು ಕಾಂಟ್ರವರ್ಸಿ ಅಂದಾಗ ಅವ್ರು ನಮ್ಮ ಈ ಎರಡೂ ಜಿಲ್ಲೆಗಳಿಗೆ ನಾಗೇಂದ್ರ ಬೇಕು ನಮಗೆ. ಇದು ಕಾಂಗ್ರೆಸ್ MLA ಹೇಳಿದ್ದು, ಆಯ್ತಾ? ನಮಗೆ ಬೇಕು. ಅವ್ರ ಮೇಲೆ ಆರೋಪಗಳಿರ್ಬೋದು, ಏನೇ ಇರ್ಬೋದು, ಯಾಕಿಲ್ಲ. ಆಮೇಲೆ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಜಮೀರ್ ಅಹಮದ್ ಖಾನ್, ಅದಕ್ಕೆ ವಿಜಯನಗರಕ್ಕೆ. ಅವ್ರಿಗೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ನಮ್ಗೆ ಇಲ್ಲಿ ಲೋಕಲ್ ಅವರಾದ್ರೆ ಇಲ್ಲಿ ಗ್ರಾಮಾಂತರ ಪ್ರದೇಶ ಮತ್ತೆ ಲೋಕಲ್ ಜನರ ಸಮಸ್ಯೆಗಳು ಗೊತ್ತಿರುತ್ತೆ. ಅದು ನಾಗೇಂದ್ರ ಗೊತ್ತು. ಅವ್ರ ಮಂತ್ರಿ ಆಗಿರೋದ್ರಿಂದ ಎರಡೂ ಜಿಲ್ಲೆಗಳಿಗೆ ಒಳ್ಳೇದು ನಮಗೆ ಅನ್ನೋದ ಕಾಂಗ್ರೆಸ್ MLA ಅವ್ರು ಹೇಳಿದ್ನ. ಅಂದ್ರೆ ಉಸ್ತುವಾರಿ ಜಮೀರ್ ವಿಚಾರವಾಗಿ ಅವ್ರು ಬೇಜಾರ ಉಸ್ತುವಾರಿ ಬೇಕಾಗಿಲ್ಲ, ನಮಗೆ ಹೊರಗಿನವ್ರು ಬೇಕಾಗಿಲ್ಲ ಅನ್ನೋ ಕಾರಣಕ್ಕಾಗಿ. ಅಂದ್ರೆ ಅವರೆಲ್ಲರೂ ಕೂಡ ನಾಗೇಂದ್ರ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡು ರೆಡಿ ಇದ್ದಾರೆ. ಹೌದು, ಅದೇ ನಾವು ಹಿಂದೆ ಒಂದ್ಸಲ ಚರ್ಚೆನೂ ಮಾಡಿದ್ವಿ. ಬಹಳ ಜನ ನಾಯಕರಾಗ್ತಾರೆ, ಆದರೆ ಸಮುದಾಯದ ನಾಯಕರುಗಳು ಕೆಲವರೇ ಆಗ್ತಾರೆ ಅಂತ ಹೇಳ್ಬಿಟ್ಟು. ಈಗ ನಾಗೇಂದ್ರ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ ಬಳ್ಳಾರಿ ಮತ್ತೆ ರಾಯಚೂರು ಮತ್ತೆ ವಿಜಯನಗರಕ್ಕೆ ನಾಗೇಂದ್ರ ಅನಿವಾರ್ಯ. ಅದೇ ರೀತಿ ಬೇರೆ ಕಂಪ್ಲಿ ಗಣೇಶ್ ಇರ್ಬೋದು, ಅನ್ನಪೂರ್ಣ ಅವ್ರು ಇರ್ಬೋದು. ಇಲ್ಲ, ಅನ್ನಪೂರ್ಣ ಅವರೇ ಸಚಿವರಾದರೂ ಕೂಡ ಕೆಲಸ ಎಲ್ಲ ಮಾಡೋದು ತುಕಾರಾಮೆ ಅಂತ ಅಂದ್ಕೊಳ್ಳೋಣ. ಬೇರೆ ಬೇರೆಯವರು ಕೂಡ ಶಾಸಕರು ಇರ್ಬೋದು. ಆದರೆ ಆ ಮಾಸ್ ಇಮೇಜ್, ಆ ಮನೆಗೂ ರೀಚ್ ಆಗುವಂತಹ ನಾಯಕ, ಆ ಜಿಲ್ಲೆಗಳಿಗೆ, ಆ ಸಮುದಾಯಕ್ಕೆ, ಆ ಜಿಲ್ಲೆಗಳಲ್ಲಿರುವಂಥ ಸಮುದಾಯಕ್ಕೆ ರೀಚ್ ಆಗುವಂಥ ನಾಯಕ ನಾಗೇಂದ್ರ ಅಂತ ಅವ್ರು ಹೇಳ್ತಿರೋದು. ಆದರೆ ನನಗೇನಂತ ಹೇಳಿದ್ರೆ, ಈಗ ಇಷ್ಟು ದಿನ ಸರ್ಕಸ್ ಮಾಡಿದ್ರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ BJP ಅವರು. ನೀವೇನು ಹೇಳಿದ್ರಿ, ಯಾವುದೇ ಕಾರಣಕ್ಕೂ ನಾವು ರಾಜೀನಾಮೆ ತಗೊಳ್ಳಲ್ಲ. ಅವರು ಆರೋಪ ಮಾಡಿದ್ದೇನಂತ ಹೇಳಿದ್ರೆ, ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡಿ ಈ ಬಾರಿ ಸಚಿವರಾಗಿದ್ದಾರೆ ಅಂತ. ಒಂದು ವೇಳೆ ಇವತ್ತು ರಾಜೀನಾಮೆ ನಾಗೇಂದ್ರ ಅವರೇ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ರಾಜೀನಾಮೆ ಅಂಗೀಕಾರ ಮಾಡಿದ್ದಾದ್ರೆ, ಹಾಗಾದ್ರೆ ನೀವು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ BJP ಅವರು JDS ಅವರು ಮಾಡಿದಂಥ ಆರೋಪವನ್ನು ಒಪ್ಕೊಂಡಂತ ಆಗುತ್ತೆ. ಈಗ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತಲ್ಲಿ ನಿಮ್ಮ ಸ್ಟ್ಯಾಂಡ್ ಏನಿತ್ತು ಅದೇ ಇರಬೇಕು. ಇಲ್ವಾ, ಅವತ್ತೇ ತಗೋಬಾರ್ದಾಗಿತ್ತು. ಇನ್ನೂ ಕಳಂಕಿತರಾಗೇ ಇದ್ದಾರೆ ಅವರು. ಕಂಪ್ಲೀಟ್ ಕೇಸಿಂದ ಹೊರಗಡೆ ಬರಲಿ, ಅವಾಗ ನಾವು ತಗೊಳ್ಳೋಣ ಅಂತ ಹೇಳಿದ್ರೆ ಇವತ್ತು DK ಶಿವಕುಮಾರ್ ಅವ್ರಿಗೂ ಮುಜುಗರ ಆಗ್ತಿರಲಿಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಮುಜುಗರ ಆಗ್ತಿರಲಿಲ್ಲ, ಪರಮೇಶ್ವರ್ ಅವ್ರಿಗೂ ಮುಜುಗರ ಆಗ್ತಿರಲಿಲ್ಲ, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವ್ರಿಗೂ ಕೂಡ ಮುಜುಗರ. ಒಂದು ಸ್ಪಷ್ಟ, ಈಗ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಒಂದ್ ರೀತಿ ಗೊಂದಲದಲ್ಲಿ ಇದೆ, ಇಕ್ಕಟ್ಟಿಗೆ ಸಿಲ್ಕೊಂಡಿದೆ. ರಾಜೀನಾಮೆ ಪಡೆದ್ರೂ ಕಷ್ಟ, ಪಡೆದುಕೊಂಡಿಲ್ಲ ಅಂದ್ರೂ ಸಂಕಷ್ಟ. ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಒಂದ್ ರೀತಿ ನಷ್ಟದ ಸವಾಲುಗಳು ಜಾಸ್ತಿ ಆಗ್ತಿದೆ ಅಂತ.